ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಖಾ ಗೌಡ. ನನ್ನ ಇವತ್ತಿನ ವಿಷಯ ಬಂದು ನಾನು ಒಂದು ಮುಖ್ಯವಾದ ಕಂಟೆಂಟ್ ಆ್ಯಕ್ಚುಲಿ ಇನ್ಶೂರೆನ್ಸ್ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಸ್ನೆಸ್ ಮಾಡಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ಅಲ್ಲ. ಅದ್ರ ಬಗ್ಗೆ ತಿಳುವಳಿಕೆ, ನನಗೆ ತಿಳಿದಿರುವಷ್ಟು ನಾಲೆಡ್ಜನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ. ಎಸ್ಪೆಷಲಿ ನನಗೆ ಜಾಸ್ತಿ ಅನುಭವ ಇರೋದು ಪಾಲಿಸಿಗಳನ್ನ ಮಾಡಿ ವೆಹಿಕಲ್ ಇನ್ಶೂರೆನ್ಸಲ್ಲಿ ಅನುಭವ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಆ ಇನ್ಶೂರೆನ್ಸನ್ನು ಏನಕ್ಕೆ ತೊಗೋತೀವಿ, ಅದರಲ್ಲಿ ಯಾವ್ಯಾವ ಥರ ಇನ್ಶೂರೆನ್ಸ್ಗಳಿದೆ, ಅದರ ಉದ್ದೇಶ, ಇನ್ಶೂರೆನ್ಸ್ನ ಮುಖ್ಯವಾದ ಉದ್ದೇಶ ಏನು, ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಶುರು ಮಾಡೋಣ. ಮೊದಲಿಗೆ ವೆಹಿಕಲ್ ಇನ್ಶೂರೆನ್ಸಲ್ಲಿ 2 ಥರ ಇನ್ಶೂರೆನ್ಸ್ ಬರುತ್ತೆ. ಒಂದು ಬಂದು ಪ್ಯಾಕೇಜ್ ಪಾಲಿಸಿ ಅಂತ, ಇದಕ್ಕೆ ಜನ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಕರೀತಾರೆ, ಕಾಂಪ್ರಿಹೆನ್ಸಿವ್ ಪಾಲಿಸಿ ಅಂತ ಕರೀತಾರೆ. ಲೀಗಲ್ ಭಾಷೆ ಬಂದು ಪ್ಯಾಕೇಜ್ ಪಾಲಿಸಿ ಅಂತ, ಓಕೆನಾ. ಸೆಕೆಂಡ್ ಒನ್ ಬಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಜನ ಕರೀತಾರೆ, ಬಟ್ ಅದರ ಲೀಗಲ್ ಭಾಷೆ ಬಂದು ಲಯಬಿಲಿಟಿ ಓನ್ಲಿ ಪಾಲಿಸಿ ಅಂತ, ಓಕೆನಾ. ಈ ಕೆಲವು ಜನಗಳು ಏನು ಅಂದ್ಕೊಂಡಿದ್ದಾರೆ, ಇನ್ಶೂರೆನ್ಸ್ ಅಂದರೆ ಈ ಪೊಲೀಸವ್ರಿಗೋಸ್ಕರ ಮಾಡ್ತೀವಿ, ಈ ಪೊಲೀಸವ್ರ ಬಾಯಿಗೆ ಸುರಿಯೋಕ್ಕೆ ಹೋಗಿ ಇನ್ಶೂರೆನ್ಸ್ ಅವ್ರ ಬಾಯಿಗೆ ಸುರಿತಿದ್ದೀವಿ ಅನ್ನೋ ಕಸ್ಟಮರ್ಸು ಜಾಸ್ತಿ ಇದ್ದಾರೆ ಈಗ. ಯಾಕೆಂದರೆ ನಮ್ಮ ಆಫೀಸಿಗೆ ಬರುವಂಥ ಕಸ್ಟಮರ್ಸಲ್ಲಿ ಕೆಲವರು ಇನ್ಶೂರೆನ್ಸು ಯಾಕೆ ಕಟ್ತೀರಿ, ಅಯ್ಯೋ ಪೊಲೀಸವ್ರ ಬಾಯಿಗೆ ಸುರಿಯೋಕ್ಕೆ ಹೋಗಿ ಹಿಡ್ಕೊಂಡ್ರೆ ಸಾಕು 500,000 ಅಂತಾರೆ, ಅದಕ್ಕೆ ಬಂದು ಇನ್ಶೂರೆನ್ಸ್ ಅವ್ರಿಗೆ ಸುರಿತೀವಿ, ನಾವೇನು ಕ್ಲೈಮೇ ಮಾಡಲ್ಲ, ಸುಮ್ಮನೆ ವೇಸ್ಟು, ಈ ಥರ ಎಲ್ಲ ಮಾತಾಡ್ತಾರೆ, ಓಕೆನಾ. ನಾನು ಹೇಳೋದು, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಲ್ಲ ಅಂದರೆ ಓಕೆ, ಅದು ಆಪ್ಷನಲ್, ನಿಮ್ಮ ಚಾಯ್ಸು. ಅಟ್ಲೀಸ್ಟ್ ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸನ್ನು ಮಾಡಿಬಿಡಿ. ಯಾವುದೇ ವೆಹಿಕಲ್ ಆದರೂ, ಅದು 2 ವೀಲರ್ ಆಗಲಿ, ಕಾರ್ ಆಗಲಿ, ಕಮರ್ಷಿಯಲ್ ವೆಹಿಕಲ್ ಆಗಲಿ, ಥರ್ಡ್ ಪಾರ್ಟಿ ಇನ್ಶೂರೆನ್ಸು ಮ್ಯಾಂಡೇಟ್ರಿ, ಓಕೆನಾ. ಇದರಲ್ಲಿ ಬಂದು ನಿಮಗೆ ಪಬ್ಲಿಕ್ ಡ್ಯಾಮೇಜ್, ಮುಖ್ಯವಾಗಿ ನಮ್ಮ ವೆಹಿಕಲಿಂದ ಆಪೋಸಿಟು ಪಬ್ಲಿಕ್ಕಿಗೆ ಡ್ಯಾಮೇಜ್ ಆದರೆ ಅಥವಾ ಪಬ್ಲಿಕ್ ಪ್ರಾಪರ್ಟಿಗೆ ಡ್ಯಾಮೇಜ್ ಆದರೆ ಆ ನಷ್ಟದ ರಿಕವರಿಗೆ ಅಂತ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಇರೋದು. ಏಕೆಂದರೆ ಇಲ್ಲಿ ಸಮಾಜದಲ್ಲಿ ಮಿಡ್ಲ್ ಕ್ಲಾಸ್ ಜನದ ಹತ್ರನೂ ವೆಹಿಕಲ್ಸ್ ಇದೆ, ಲೋ ಕ್ಲಾಸ್ ಜನರ ಹತ್ರನೂ, ಪ್ರತಿಯೊಂದು ಮನೆಯಲ್ಲೂ ಈಗ ಅಟ್ಲೀಸ್ಟ್ ಒಂದು 2 ವೀಲರ್ ಇದ್ದೇ ಇರುತ್ತೆ. ಸೊ ನಮ್ಮ ಗಾಡಿಯಿಂದ ಆಪೋಸಿಟು ಪಬ್ಲಿಕ್ಕಿಗೆ ಡ್ಯಾಮೇಜ್ ಆದರೆ ಲಿಮಿಟೇ ಇಲ್ಲ, ಕಾಂಪನ್ಸೇಷನಿಗೆ ಲಿಮಿಟೇ ಇಲ್ಲ. ಆ್ಯಸ್ ಪರ್ ಕೋರ್ಟ್ ಡಿಸಿಷನ್ ಅವ್ರ ಕೆಪಾಸಿಟಿ ಬೇಸಿಸ್ ಮೇಲೆ ಆಪೋಸಿಟ್ ಅವ್ರು ಎಷ್ಟು ಬೇಕಾದರೂ ಕ್ಲೈಮ್ ಮಾಡ್ಬೋದು, ಅವ್ರಿಗೆ ಎಷ್ಟು ಲಾಸ್ ಆಗಿರುತ್ತೋ ಅಷ್ಟು. ಇವಾಗ ಎಲ್ಲರಿಗೂ ಆ ನಷ್ಟನ ಭರಿಸೋ ಶಕ್ತಿ ಇರಲ್ಲ, ಆ ಕಾರಣಕ್ಕೋಸ್ಕರ ಇನ್ಶೂರೆನ್ಸು ಇದಾಗಿರೋದು, ಓಕೆನಾ. ಥರ್ಡ್ ಪಾರ್ಟಿ ಇನ್ಶೂರೆನ್ಸಲ್ಲಿ ನಿಮಗೆ ಒಂದು ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜು ಆಫೀಸಿಯಲ್ ಪಾಲಿಸಿ ಮಾಡೋ ಪಾಲಿಸಿಗಳಿಗೆ ಅಪ್ ಟು 1 ಲ್ಯಾಕ್ವರೆಗೂ ಕವರೇಜ್ ಇರುತ್ತೆ, ಥ್ರೂ ಕೋರ್ಟು ಸೆಟ್ಲ್ಮೆಂಟ್ ಆಗುತ್ತೆ. ಸೆಕೆಂಡು ಬಂದು ಪಬ್ಲಿಕ್ ಡ್ಯಾಮೇಜಿಗೆ ಯಾವುದೇ ಥರ ಲಿಮಿಟೇಷನ್ ಇರಲ್ಲ, ಅವ್ರ ಕೆಪಾಸಿಟಿ ಬೇಸಿಸ್ ಮೇಲೆ ಅವ್ರ ಇನ್ಶೂರೆನ್ಸ್ ಕಂಪ್ನಿಯಿಂದ ಎಷ್ಟು ಬೇಕಾದರೂ ಕ್ಲೈಮ್ ಮಾಡ್ಕೋಬೋದು, ಅವ್ರ ಲಾಸ್ ಆ್ಯಸ್ ಪರ್ ಕೋರ್ಟ್ ಡಿಸಿಷನ್ ಅದು ಕವರ್ ಆಗುತ್ತೆ. ಮತ್ತು ಮುಖ್ಯವಾಗಿ ಜನ ಮಾಡ್ತಿರೋ ಮಿಸ್ಟೇಕ್ ಏನಪ್ಪ ಅಂದರೆ, ಆನ್ಲೈನಲ್ಲಿ ಪಾಲಿಸಿಗಳನ್ನ ತೊಗೋತಾರೆ. ಈ ಫೋನ್ಪೇ, ಗೂಗಲ್ ಪೇ, ಏನೋ ಪೋರ್ಟರಲ್ಲಿ ತೊಗೋತಾರೆ, ಪೆಟ್ರೋಲ್ ಬಂಕು, ಶೋರೂಮ್ಗಳು ಎಲ್ಲ ಕಡೆ ತೊಗೋತಾರೆ. ಇನ್ಶೂರೆನ್ಸ್ ಎಲ್ಲಿ ಬೇಕಾದರೂ ತೊಗೊಳ್ಳಿ, ತಪ್ಪಲ್ಲ. ಆದರೆ ಅದರಲ್ಲೊಂದು ಪರ್ಸ್ನಲ್ ಆಕ್ಸಿಡೆಂಟ್ ಬೆನಿಫಿಟ್ ಅಂತ ಇರುತ್ತೆ, ಕಂಪಲ್ಸರಿ PA ಫಾರ್ ಓನರ್ ಡ್ರೈವರ್ ಅಂತ. ಆ ಬೆನಿಫಿಟನ್ನು ತೊಗೊಳ್ಳೋದೇ ಇಲ್ಲ. ಅದು ಆ್ಯಸ್ ಪರ್ IRDA ರೂಲು, RC ಓನರ್ ಹತ್ರ DL ಇದ್ದು RC ಓನರೇ ಗಾಡಿ ಓಡಿಸ್ತಾರೆ ಇದೆ, ಮ್ಯಾಂಡೇಟ್ರಿ ಇದೆ. ಆ ಕವರೇಜನ್ನು ಯಾರೂ ತೊಗೊಳ್ಳೋದು ಇಲ್ಲ. ಆನ್ಲೈನಲ್ಲಿ ಅದು ಫಸ್ಟಿಗೆ ತೋರಿಸೋದೇ ಇಲ್ಲ, ಬೇಸಿಕ್ ಪ್ರೀಮಿಯಮ್ ತೋರಿಸುತ್ತೆ, ಡೈರೆಕ್ಟ್ ಅದಕ್ಕೆ ಟ್ಯಾಕ್ಸ್ ಆ್ಯಡಾಗಿ ಬಂದುಬಿಡುತ್ತೆ ಪಾಲಿಸಿ. RC ಓನರ್ಗೆ 15 ಲ್ಯಾಕ್ ಡೆತ್ ಬೆನಿಫಿಟ್ ಕವರ್ ಇರುತ್ತೆ, ಆ ಕವರೇಜು ಲಾಸ್ ಆಗುತ್ತೆ, ಓಕೆನಾ. ಅದೊಂದು ತಗೊಳ್ಳಿ, ಒಳ್ಳೆಯದು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಕೆಲವರು ಅದನ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಡ್ರೈವರ್ ಗಾಡಿ ಯಾರು ಓಡಿಸ್ತಾರೋ ಅವ್ರಿಗೆಲ್ಲರಿಗೂ ಕವರ್ ಆಗಿಬಿಡುತ್ತೆ. ಮೇಡಮ್ ಗಾಡಿ ಓನರ್ ಬಿಟ್ಟು ಈಗ ನಾನು ಓಡಿಸ್ತಾ ಇರ್ತೀನಿ, ನಮ್ಮ ಅಪ್ಪನ ಹೆಸ್ರಲ್ಲಿ ಗಾಡಿ ಇರೋದು, ನಾನು ಓಡಿಸ್ತೀನಿ, ಕವರ್ ಆಗುತ್ತಾ ಅಂತಾರೆ. ಕೆಲವರು ಡ್ರೈವರ್ ಗಾಡಿ ಓಡಿಸ್ತಾರೆ, ಡ್ರೈವರಿಗೆ ಎಷ್ಟು ಲಕ್ಷ ಬರುತ್ತೆ ಅಂತ ಕೇಳ್ತಾರೆ. ಅದೆಲ್ಲ ಕಾನ್ಸೆಪ್ಟು. RC ಓನರೇ ಡ್ರೈವರ್ ಆಗಿ ಗಾಡಿ ಓಡಿಸ್ತಾ ಆಕ್ಸಿಡೆಂಟಲ್ ಡೆತ್ ಆದರೆ ಅವ್ರ ಓನರ್ ನಾಮಿನಿ ಇನ್ಶೂರೆನ್ಸ್ ಕಂಪನಿಯಿಂದ 15 ಲಕ್ಷ ಪರಿಹಾರ ತೊಗೋಬೋದು ಅನ್ನೋ ಮೀನಿಂಗ್ ಅದು, ಓಕೆನಾ. ಆ ಕಾನ್ಸೆಪ್ಟಲ್ಲಿ ಆಕ್ಸಿಡೆಂಟಲ್ ಡೆತ್ ಅಂತ ಪ್ರೂವ್ ಮಾಡೋದಕ್ಕೆ ಕೆಲವೊಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾರೆ ನಿಮಗೆ. ಸುಮ್ಮನೆ ಆಕ್ಸಿಡೆಂಟ್ ಅಂದ ತಕ್ಷಣ ಕೊಡೋಲ್ಲ, ಅದನ್ನು ಇಂಟಿಮೇಷನ್ ಮಾಡಬೇಕು, FIR ರಿಪೋರ್ಟು, ಮಾಜರ್ ರಿಪೋರ್ಟು ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟು, ಈ ಥರ ಎಲ್ಲ ಕೆಲವೊಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ನ ಕೇಳ್ತಾರೆ. ಅದನ್ನೆಲ್ಲ ಸಬ್ಮಿಟ್ ಮಾಡಿ ನೀವು ಕ್ಲೈಮನ್ನು ತೊಗೋಬೋದು ಇನ್ಶೂರೆನ್ಸ್ ಕಂಪನಿಯಿಂದ.
ನೆಕ್ಸ್ಟು ಇದರಲ್ಲಿ ಪ್ಯಾಕೇಜ್ ಪಾಲಿಸಿ ಬಗ್ಗೆ ನಾನು ಗೈಡ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು.